guys, this is your Spurti. So welcome back to my YouTube channel. ಸೊ ನಾನಿವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತೀನಪ್ಪ ಅಂದ್ರೆ ಪಿಂಟು ಸುಮ್ಮನಿರೋ ಓಕೆ. ಸೊ ನಾನಿವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತೀನಪ್ಪ ಅಂದ್ರೆ, ಸೊ ನಿಮ್ಮೆಲ್ರಿಗೂ ಗೊತ್ತು ಆಲ್ರೆಡಿ ಆ ಇನ್ಸಿಡೆಂಟ್ ಏನಂತ. ಸೊ ಆಲ್ರೆಡಿ ಜಸ್ಟಿಸ್ ಕೂಡ ಸಿಕ್ಕಾಗಿದೆ, ಬಟ್ ಸ್ಟಿಲ್ ನನಗೂ ಒಂದಷ್ಟು ಈ ಮಾಹಿತಿ ಬಗ್ಗೆ ಶೇರ್ ಮಾಡಬೇಕು ಅನ್ನಿಸ್ತು. ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ರಿಗೂ ಗೊತ್ತಿದೆ, ಕೇರಳದಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಒಂದು ಹುಡುಗಿ ಕಂಟೆಂಟ್ಗೋಸ್ಕರ, ವ್ಯೂಸಿಗೋಸ್ಕರ, ಲೈಕ್ಸಿಗೋಸ್ಕರ, ಫಾಲೋವರ್ಸ್ಗೋಸ್ಕರ ಒಬ್ಬರು ಅಂಕಲ್ದು ಜೀವ ಕಳ್ಕೊಳ್ಳೋ ಅಂತ ಮಟ್ಟಕ್ಕೆ ತಂದು ನಿಲ್ಲಿಸಿದ್ಲು. ಸೊ ಏನಾಯ್ತಪ್ಪ ಅಂದರೆ ಇನ್ಸಿಡೆಂಟು, ಸೊ ಹೀಗೆ ಅವಳು ಕಂಟೆಂಟ್ಸ್ ಮಾಡಿ ಹಾಕ್ತಾ ಇರ್ತಾಳೆ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಬಟ್ ಅವಳಿಗೇನು ವ್ಯೂಸು, ಲೈಕ್ಸು ಏನು ರೀಚ್ ಆಗ್ತಾ ಇರಲ್ಲ ವೀಡಿಯೋಸು. ಸೊ ಅವಳೊಂದು ಮಾಸ್ಟರ್ ಪ್ಲ್ಯಾನ್ ಮಾಡ್ತಾಳೆ. ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಒಂದು ಬಸ್ಸಲ್ಲಿ ಒಬ್ಬರು ಅಂಕಲ್ ಪಕ್ಕ ಬಂದು ನಿಂತ್ಕೊತಾರೆ ಸ್ಟಾಪಲ್ಲಿ, ಒಂದು ಸ್ಟಾಪಲ್ಲಿ ಹತ್ತು ಬಂದು ನಿಂತ್ಕೊತಾರೆ. ಸೊ ಇವಳು ಅದನ್ನು ಅಡ್ವಾಂಟೇಜಾಗಿ ತೊಗೊಂಡು, ಸೊ ಇವ್ರನ್ನ ನನಗೆ ಹರಾಜ್ ಮಾಡ್ತಿದ್ದಾರೆ ಅನ್ನೋ ಥರ ವಿಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋಣ ಅಂತ ಡಿಸೈಡ್ ಮಾಡ್ತಾಳೆ. ಸೊ ಹಾಗೆ ಮಾಡ್ತಾಳೆ ಕೂಡ, ನೀವು ಆ ವಿಡಿಯೋನು ನೋಡಿರ್ತೀರ. ಸೊ ಅದರ ಪರಿಣಾಮ ಏನಾಯಿತು ಅಂದರೆ ಆಮೇಲೆ ಸೊ ಅವ್ರಿಗೆ ಸುಮ್ಮನೆ ಜನರೆಲ್ಲ ಅಲಿಗೇಷನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರ ಮನೆಗೆ ಬಂದು ಕುತ್ಕೊಂಡಾಗ್ಲೂ ಅವ್ರಿಗೇನು ಅಂತ ಗೊತ್ತಾಗಿರಲಿಲ್ಲ. ಬಟ್ ಆ ವಿಡಿಯೋ ನೋಡಿದ್ಮೇಲೆ ನನ್ನ ಮೇಲೆ ಇಷ್ಟೊಂದೆಲ್ಲ ಆಗಿದೆಯಾ ಅಲಿಗೇಷನ್ಸು, ನಾನು ಏನು ಮಾಡಿದೆ ಆ ಹುಡುಗಿಗೆ ಅನ್ನೋ ಥರ ಆಯಿತು. ಬಟ್ ಅವಳಿಗೆ ಮಾತ್ರ ಒಳ್ಳೆ ಫಾಲೋಸ್ ಸಿಕ್ತು. ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಜನ ಅವಳಿಗೆ ಫುಲ್ಲು ತುಂಬ ಪ್ರೊಟೆಕ್ಟಿವ್ ಮ್ಯಾನರಲ್ಲಿ ಆ ಅಂಕಲ್ಗೆ ತುಂಬ ಬೈದು ಇವಳಿಗೆ ಒಳ್ಳೆ ವ್ಯೂಸ್ ಸಿಕ್ತು, ಫಾಲೋವರ್ಸು ಸಿಕ್ಕಿದ್ರು, ಒಳ್ಳೆ ಶೇರ್ ಆಯಿತು. ಬಟ್ ಕೊನೆಗೆ ಅವ್ರ ಪ್ರಾಣನೂ ಹೋಯಿತು. ಸೊ ಯಾರೇ ಆಗಲಿ ಮಾಡಿರೋದನ್ನ ಮಾಡಿದ್ದಾರೆ ಅಂತ ಹೇಳಿ ಅವಾಗೇನು ಅನಿಸಲ್ಲ. ಬಟ್ ಮಾಡಿಲ್ದೇ ಇರೋದನ್ನು ಇವ್ರು ಮಾಡಿದ್ದಾರೆ ಅಂತ ಪಾಯಿಂಟ್ ಔಟ್ ಮಾಡಿ ಹೇಳಿದಾಗ ಆ ಅವಮಾನ ತಡೆಯೋಕ್ಕಾಗದೆ ಅವರು ಸೂಸೈಡ್ನ ಮಾಡಿಕೊಂಡ್ರು. ಸೊ ಇವತ್ತಿನ ಅಪ್ಡೇಟ್ ಪ್ರಕಾರ ಅವರಿಗೆ ಅವ್ರ ಜೀವ ಹೋಯಿತು. ಅವಳಿಗೆ ಒಳ್ಳೆ ಫಾಲೋವರ್ಸ್ ಸಿಕ್ಕಿದ್ರು. ಬಟ್ ಅದೇ ಥರ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ಲ, ಸೊ ಅದೇ ಥರ ಅವಳಿಗೆ ಆ್ಯಕ್ಚುಲಿ ಇವಾಗ ಶಿಕ್ಷೆ ಆಗ್ತಾ ಇದೆ. ಸೊ ನಾನು ಓದಿದ ಪ್ರಕಾರ ಏನೋ 5 to 10 years ಏನೋ ಇಂಪ್ರಿಸನ್ಮೆಂಟು ಮತ್ತು ಒಂದಿಷ್ಟು ದಂಡನೂ ವಿಧಿಸಲಾಗಿದೆ. ಬಟ್ ನನ್ನ ಪ್ರಕಾರ ಆ ಕತೆಗೆ ಜಸ್ಟಿಸ್ ಸಿಕ್ತು. ಬಟ್ ಅವಳನ್ನ ಎಷ್ಟು ವರ್ಷ ಜೈಲಿಗೆ ಹಾಕ್ತಾರೆ ಅನ್ನೋದು ಗೊತ್ತಿಲ್ಲ. ಕೆಲವೊಂದು ಕಡೆ 5 years ಅಂತ ತೋರಿಸ್ತಿದ್ದಾರೆ, ಕೆಲವೊಂದು ಕಡೆ 10 years ಅಂತ ತೋರಿಸ್ತಿದ್ದಾರೆ. ಬಟ್ ಆ ಹೋದ ಜೀವನ ವಾಪಸ್ಸಂತೂ ತೊಗೊಂಬರೋಕ್ಕಾಗಲ್ಲ. ಸೊ ನಾನೇನು ಹೇಳ್ತೀನಪ್ಪ ಅಂದರೆ, ಫಸ್ಟ್ ಆಫ್ ಆಲ್ ಕೇರಳ ಗೌರ್ಮೆಂಟಿಗೆ ನನ್ನೊಂದು ದೊಡ್ಡ ಸಲ್ಯೂಟ್ ಅಂತ ಹೇಳ್ಬೋದು. ಯಾಕಂದರೆ ಕ್ವಿಕ್ ಆ್ಯಕ್ಷನ್ನ ತೊಗೊಂಡ್ರು. ಸೊ ಇದು ಎಲ್ಲ ಸ್ಟೇಟ್ ಗೌರ್ನಮೆಂಟ್ ಅವರು ಈ ಥರ ಆ್ಯಕ್ಷನ್ಸ್ನ ತೊಗೋಬೇಕು. ಫೇಕ್ ಅಲಿಗೇಷನ್ಸ್ ಮೇಲೆ, ಫೇಕ್ ಸೋಷಿಯಲ್ ಮೀಡಿಯಾ ವೀಡಿಯೋಸ್ ಮೇಲೆ, ಕಂಟೆಂಟ್ಸ್ ಮೇಲೆ ಆ್ಯಕ್ಚುಲಿ ಆ್ಯಕ್ಷನ್ಸ್ ತೊಗೋಬೇಕು. ಸೊ ಅದನ್ನು ಕೇರಳ ಗೌರ್ನಮೆಂಟ್ ಅವ್ರು ಮಾಡಿದ್ದಾರೆ. ಸೊ ಅದಕ್ಕೆ ನನ್ನೊಂದು ದೊಡ್ಡ ಹ್ಯಾಟ್ಸ್ ಆಫ್. ನನಗೇನು ಅನಿಸ್ತು ಅಂದರೆ, ಇದೆಲ್ಲ ಸಿನಾರಿಯೋ ನೋಡಿ ತುಂಬ ಬೇಜಾರಾಯಿತು. ಯಾಕಂದರೆ ಜನ ಎಷ್ಟು ಬೇಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದನ್ನೆಲ್ಲ ಜಡ್ಜ್ ಮಾಡ್ತಾರೆ, ಎಷ್ಟು ಬೇಗ ನಂಬ್ತಾರೆ, ಯಾವನ್ನು ಆ ಕಡೆ ಈ ಕಡೆ ನೋಡಲ್ಲ. ಇವಾಗಂತೂ ಬಂದಮೇಲಂತೂ ಇವಾಗ ಹೆಂಗಾಗಿದೆಪ್ಪ ಅಂದರೆ, ಏನು ಹಾಕಿದ್ರು ನಂಬೋ ಥರ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ನನಗೆ ಇನ್ನೊಂದೇನು ಅನ್ನಿಸ್ತು ಅಂದರೆ, ಅವಳೇನಾದರೂ ರಿಯಲ್ ವುಮೆನ್ ಆಗಿದ್ರೆ, ಅವಳು ನಿಜವಾಗ್ಲೂ ಹರಾಸ್ಮೆಂಟಿಗೆ ಒಳಗಾಗಿದ್ದಿದ್ರೆ ಅವಳು ವಿಡಿಯೋ ಮಾಡ್ತಿದ್ಲು. ಬಟ್ ಈ ಥರ ವಿಡಿಯೋ ಮಾಡ್ತಾ ಇರಲಿಲ್ಲ. ಆ ಅಂಕಲ್ಲು ಇಳಿದ ಮೇಲೆ ಹೋಗಿ ವಿಡಿಯೋ ಮಾಡ್ತಾ ಇರಲಿಲ್ಲ. ಇಳಿಯೋದಕ್ಕಿಂತ ಮುಂಚೆನೆ ಅವರಿಗೆ ಒಂದು 4 ಹೊಡೆದ್ಬಿಟ್ಟು, ಸೊ ಜನರನ್ನೆಲ್ಲ ಕರೆಸಿ ಹೊಡೆಸ್ಬಿಟ್ಟು ಆಮೇಲೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೆ. ಯಾಕಂದ್ರೆ ನಾನು ತುಂಬ ವಿಡಿಯೋಸ್ ನೋಡಿದ್ದೀನಿ. ಈ ಬಸ್ಗಳಲ್ಲಿ ಮಿಸ್ಬಿಹೇವ್ ಮಾಡ್ತಾರೆ. ಮಿಸ್ಬಿಹೇವ್ ಮಾಡೋದೇ ಇಲ್ಲ ಅಂತ ನಾನು ಹೇಳಲ್ಲ. ಮಿಸ್ಬಿಹೇವ್ ಮಾಡಿದಾಗ ನಾವು ಆ್ಯಕ್ಷನ್ ತೊಗೊಳ್ಲಿಲ್ಲ ಅಂದರೆ ಅಲ್ಲಿಗೆ ನಮಗೇನು ಜಸ್ಟಿಸ್ ಸಿಗಲ್ಲ. ಸೊ ನಾನೇನಾದ್ರು ಆಗಿದ್ದಿದ್ರೆ ಆ ಅಪ್ಪಗೆ 4 ಹೊಡೆದ್ಬಿಟ್ಟು ಅಲ್ಲಿರೋರ ಹತ್ರ ಹೊಡೆಸ್ಬಿಟ್ಟು ಪೊಲೀಸಿಗೂ ಕಂಪ್ಲೇಂಟ್ ಕೊಟ್ಬಿಟ್ಟು ಆಮೇಲೆ ಅವೇರ್ನೆಸ್ ವಿಡಿಯೋ ಥರ ಮಾಡಿ ಹಾಕ್ತಾ ಇದ್ದೆ. ಸೊ ಅವಳೇನು ಮಾಡಿದಾಳೆ, ಈ ವಿಡಿಯೋ ನೋಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ,
ಯಾರು ಆ ಥರ ಮಾಡಲ್ಲ. ಅವ್ರಿಗೆ ನಿಜವಾಗ್ಲೂ ಇಂಜಸ್ಟಿಸ್ ಆಗಿದೆ ಅಂದರೆ ಆ ಥರ ಯಾರು ವ್ಯೂಸ್ಗೋಸ್ಕರ, ಕಂಟೆಂಟ್ಸ್ಗೋಸ್ಕರ, ಲೈಕ್ಸ್ಗೋಸ್ಕರ ಯಾರು ಆ ಥರ ಬೇಡಾಡಲ್ಲ. ಎರಡನೇದು, ದಯವಿಟ್ಟು ಯಾರ ಮೇಲೋ ಸುಮ್ಮನೆ ಏನೇನೋ ಆಪಾದನೆ ಹೊರಿಸಬಾರ್ದು. ನಮಗೆ ವ್ಯೂಸ್ ಬೇಕು, ನಮಗೆ ಲೈಕ್ಸ್ ಬೇಕು, ನಮಗೆ ಫಾಲೋವರ್ಸ್ ಬೇಕು ಅಂದರೆ ನಮ್ಮಲ್ಲಿರೋ ರಿಯಲ್ ಟ್ಯಾಲೆಂಟ್ನ ತೋರಿಸೋಣ. ಇವತ್ತು ಬರಲಿಲ್ಲ ಅಂದರೂ ಪರವಾಗಿಲ್ಲ, ಮುಂದೊಂದು ದಿನ ಹಾಗೆ ಆಗುತ್ತೆ. ವಿ ಹ್ಯಾವ್ ಟು ವೆಯ್ಟ್ ಅಷ್ಟೇ. ಸೊ ಹಾಗಂತ ಸುಳ್ಳು ಕಂಟೆಂಟ್ಸ್ನ ಕ್ರಿಯೇಟ್ ಮಾಡಿ ಸುಳ್ಳು ಅಲಿಗೇಷನ್ಸ್ನ ಮಾಡಿದ್ರೆ ಸೊ ಇವತ್ತಾಯ್ತಲ್ಲ ಆ ಥರ ಆಗುತ್ತೆ ಅಷ್ಟೆ. ಎಲ್ಲ ಹುಡುಗರು ಒಂದೇ ಥರ ಇರಲ್ಲ, ಎಲ್ಲ ಹುಡುಗರದು ತಪ್ಪಿರಲ್ಲ, ಅಥವಾ ಎಲ್ಲ ಹುಡುಗಿರ್ದು ಸಹ ತಪ್ಪಿರಲ್ಲ. ಬಟ್ ನಾವು ವ್ಯೂವರ್ಸ್ ಆದವರು ಹೀಗೆ ಎಲ್ಲದನ್ನು ನಂಬಾರ್ದು. ಏನಾಗಿದೆ ಏನೆತ್ತ ಅಂತ ಕೂಲಂಕುಷವಾಗಿ ಜಡ್ಜ್ ಮಾಡಿ ಆಮೇಲೆ ಸ್ಟೆಪ್ನ ತಗೋಬೇಕು. ಸೊ ಮೆನ್ ನೀಡ್ಸ್ ಜಸ್ಟಿಸ್ ಟು. ಸೊ ಹುಡುಗಿರ್ದು ಒಂಥರ ಕತೆ ಆದರೆ ಹುಡುಗರಿಗೂ ಇನ್ನೊಂಥರ ಕತೆ ಇರುತ್ತೆ. ಸೊ ಹುಡುಗಿರ್ದು ಒಂಥರ ಪ್ರಾಬ್ಲಮ್ ಆದರೆ ಹುಡುಗರಿಗೂ ಇನ್ನೊಂಥರ ಪ್ರಾಬ್ಲಮ್ ಇರುತ್ತೆ. ನಿಮಗೆ ನಿಜವಾಗ್ಲೂ ಅದರಿಂದ ಏನೋ ಪ್ರಾಬ್ಲಮ್ ಆಗಿದೆಯಾ? ಸೊ ನಿಜ ಹೇಳಿ ಯಾವತ್ತು, ಅವಾಗ ಜನ ನಂಬ್ತಾರೆ. ಈ ಥರ ಸುಳ್ಳು ಹೇಳಿದ್ರೆ ಯಾರಿಗೂ ಏನೂ ಉಪಯೋಗ ಇಲ್ಲ. ಸೊ ವಿ ಆರ್ ಮೆಚ್ಯೂರ್ಡ್, ಸೊ ವಿ ಹ್ಯಾವ್ ಟು ಥಿಂಕ್ ಡಿಫ್ರೆಂಟ್ಲಿ ಅಷ್ಟೆ. ಸೊ ಈ ಇನ್ಸಿಡೆಂಟ್ ಬಗ್ಗೆ ನಾನು ಮಾತಾಡಬೇಕು ಅಂತ ಒಂದು 3-4 ದಿನ ಅನ್ಕೊತಾ ಇದ್ದೆ, ಬಟ್ ಮಾತಾಡೋಕ್ಕಾಗಿರಲಿಲ್ಲ. ನನ್ನ ವ್ಯೂಸ್ನ, ನನ್ನ ಥಾಟ್ಸ್ನ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡಿದೆ ಇವಾಗ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ತುಂಬ ಜನಕ್ಕೆ ಈ ಇನ್ಸಿಡೆಂಟ್ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಬಿಕಾಸ್ ಕೇರಳದಲ್ಲಿ ಆಗಿದ್ರಿಂದ ಎಲ್ಲರೂ ಬೇರೆ ಬೇರೆ ಭಾಷೆಯಲ್ಲಿ ಕಂಟೆಂಟ್ಸ್ನ ಮಾಡಿ ಹಾಕ್ತಾ ಇದ್ದಾರೆ. ನಮ್ಮ ಕನ್ನಡದಲ್ಲಿ ಇನ್ನೂ ಯಾರೂ ಮಾಡಿರಲಿಲ್ಲ. ಸೊ ರೀಸೆಂಟಾಗಿ ಇವತ್ತು ಮಾರ್ನಿಂಗ್ ಒಂದು ರೀಲ್ನ ನನ್ನ ಫ್ರೆಂಡ್ಸ್ ರಿಲೀಸ್ ಮಾಡಿದ್ರು. ಸೊ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಸಹ ಹಾಕಿದ್ದೀನಿ. ಸೊ ಆ ರೀಲ್ನ ಹೋಗಿ ನೋಡಿ. ಸೊ ನಿಮಗೂ ಇನ್ನೊಂದು ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಆ ರೀಲಲ್ಲಿ ನಾನು ಸಹ ಆ್ಯಕ್ಟ್ ಮಾಡಿದ್ದೀನಿ. ಸೊ ನನ್ನ ಪೇಜಲ್ಲೇ ಇದೆ ಆ ರೀಲು. ಸೊ ಹಾಗಾಗಿ ಹೋಗಿ ಗುರು ಮತ್ತು ಭೋಜನ ಪ್ರಿಯ ಅವರು ಮತ್ತು ರಾಘವ ಆ್ಯಕ್ಟರ್ ಅವರು, ಸೊ ಎಲ್ಲರೂ ಸೇರಿ ಮಾಡಿದ್ದೀವಿ ನಾವು. ದಯವಿಟ್ಟು ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಸ್ನ ಕೊಡ್ತಾ ಇರ್ತೀವಿ. ಸೊ ನೆನ್ನೆದು ಮೋಟೋ ರೆಸ್ಕ್ಯೂ ವ್ಲಾಗ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಬೇಕು ನಾನು. ಸೊ ಏನೋ ಒಂದು ಕಮೆಂಟ್ ಬಂದಿತ್ತು. ಸೊ ಅದನ್ನು ನಾನು ಆದಷ್ಟು ಬೇಗ ಮಾಡಿ ಹಾಕ್ತೀನಿ. ಸೊ ದಿಸ್ ಇಸ್ ಯರ್ ಸ್ಫೂರ್ತಿ ಸೈನಿಂಗ್ ಆಫ್ ದ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ಕಂಟೆಂಟ್ಸ್ ಆ್ಯಂಡ್ ಆಲ್ಸೋ ಮೈ ರೆಸ್ಕ್ಯೂ ವ್ಲಾಗ್ಸ್ ಆ್ಯಂಡ್ ಆಲ್ಸೋ ಮೈ ರ್ಯಾಪಿಂಗ್ ಥಿಂಗ್ಸ್ ಎಕ್ಸೆಟ್ರಾ. ಥ್ಯಾಂಕ್ ಯು.